ತುಂಬ ಹೇಗಿತ್ತು ಸರ್ ಬೇಜಾರು. ನಿಮ್ಮಿಬ್ಬರ ಒಡನಾಟ? ನಿಮ್ಮಿಬ್ಬರ ಒಡನಾಟ ಹೇಗಿತ್ತು ಅಪ್ಪು ಸರ್? ನಾನು ಫಸ್ಟು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ಮಿಲನದಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್. ಅದು ನಾನು ಸ್ವಲ್ಪ ಸಂಕೋಚ ಪಡ್ತಿದ್ದೆ. ನಮ್ಮ ಕ್ಯಾಮ್ರಾಮನ್ ಕೃಷ್ಣಕುಮಾರು ಕೆ ಅಂತ ಇದ್ದಾರೆ, ಅವರು ಹೇಳಿ ಕಳಿಸಿದ್ರು, ಈ ಥರ ಅಪ್ಪು ಒಂದು ಸಿನಿಮಾ ಮಿಲನ ಅಂತ. ಪ್ರಕಾಶ್ ನನ್ನ ಸ್ನೇಹಿತರು, ಡೈರೆಕ್ಟ್ರ್ ಮಿಲನ ಪ್ರಕಾಶ್. ಆಗ ಅಪ್ಪು ಹೇಳಿದರು, ನೀವು ಮಾಡಿದರೆ ಚೆನ್ನಾಗಿರುತ್ತೆ, ಅದರಲ್ಲಿ ಏನೋ ಒಂದು ಮೆಸೇಜ್ ಇರುತ್ತೆ, ಆ ಮೆಸೇಜ್ ಕೊಡೋದಕ್ಕೆ ಸ್ವಲ್ಪ ನಿಮ್ಮ ಪಾತ್ರ ನೀವು ಮಾಡಿದರೆ ಚೆಂದ ಅಂತ. ಸರಿ, ಅಲ್ಲಿಂದ ಒಂದು ಒಡನಾಟ ಶುರುವಾಯಿತು. ಅನಂತರ ನನ್ನ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಚಿತ್ರಕ್ಕೆ ನಾನು ವಾಯ್ಸ್ ಕೊಡಬೇಕಂತ ಕೇಳಿಕೊಂಡೆ. ರೇಣುಕಾಂಬಕ್ಕೆ ಬಂದು ಆ ಮನುಷ್ಯ ವಾಯ್ಸ್ ಕೊಟ್ಟು, ನಾನು ಸಂಕೋಚ ಪಟ್ಕೊಂಡು, ನಿಮ್ಮ ಸಂಭಾವನೆ ನನಗೆ ಗೊತ್ತಿಲ್ಲ ಎಷ್ಟು ಅಂತ, ನೀವೆಲ್ಲ ಬರೆದಿದ್ದೀರಲ್ಲ ಪುಸ್ತಕ, ಅದು ಕೊಟ್ಬಿಡಿ ನನಗೆ. ಪಾಪ ನನಗೇನು ತೊಗೊಂಡೋಗಿರಲಿಲ್ಲ, ಎಲ್ಲ ತರಿಸ್ದೆ ಮನೆಯಿಂದ. ಅವ್ರ ತಂದೆ ಹಾಗೆ ಕೇಳಿದರು, ನಿಮ್ಮ ಪುಸ್ತಕ ತಂದು ಕೊಡಿ ಅಂತ. ತರಿಸ್ಕೊಂಡು ಇರಲಿ, ಇದು ನನಗೆ, ನಾನು ಹೇಳಿದೆ, ಇದ್ರಲ್ಲಿ ಕೆಲವು ನನ್ನ ಪುಸ್ತಕ ಕೊಟ್ಟಿದ್ದೀನಿ, ಕೆಲವು ನಿಮಗೆ ಇದು ಏನನ್ನು ಕರೋರ್ಪತಿ ಥರ ಪ್ರೋಗ್ರಾಮ್ ಮಾಡ್ತೀರಲ್ಲ ಅದಕ್ಕೆ ಬೇಕಾಗತ್ತೆ ಅಂತ. ಕನ್ನಡ ವ್ಯಾಕರಣದ ಪುಸ್ತಕಗಳು, ಸಂಧಿ ಸಮಾಸ, ನಾಮಪದಗಳು, ಪರ್ಯಾಯ ಪದಗಳು, ಈ ಥರದ್ದು ಕೆಲವು ಇದ್ದಂಥದ್ದು ಅವ್ರಿಗೆ ಬೇಕಾಗತ್ತೆ ಅಂತ ಅದನ್ನು ತರಿಸ್ಕೊಟ್ಟೆ. ಅದು ತಗೊಂಡು ಭಾಳ ಸಂತೋಷದಿಂದ ಹೋದರು. ನಾನು ಒಂದು ಲೊಕೇಶನ್ ನೋಡ್ತಾ ಗೋಕರ್ಣದಲ್ಲಿ ನದಿ ದಂಡೆಯಲ್ಲಿ ಕೂತ್ಕೊಂಡು ಆಗಷ್ಟೇ ಸಾವಿನ ಬಗ್ಗೆ ಒಂದು ಪದ್ಯ ಹಾಕಿ ಯೂಟ್ಯೂಬಲ್ಲಿ, ನಾನು ಹೇಗೆ ನದಿ ಬಂದು ಸಮುದ್ರ ಸೇರುವಾಗ ನದಿ ಯೋಚಿಸ್ತದೆ, ಅರೆ ಇಲ್ಲಿಂದ ಇಷ್ಟು ಬೆಡಗು ಭಿನ್ನಾಣದಿಂದ ಹರ್ಕೊಂಡು ಬಂದೆ, ಈಗ ಸಮುದ್ರದೊಳಗೆ ಕಳೆದು ಹೋಗ್ಬಿಡ್ತೀನಿ, ನನಗೇನು ಅಸ್ತಿತ್ವನೇ ಇಲ್ವಲ್ಲ ಅಂತ ಯೋಚನೆ ಮಾಡ್ತಂತೆ. ಬಟ್ ಇಟ್ ಕೆನಾಟ್ ಗೋ ಬ್ಯಾಕ್. ನದಿಯ ಪರಿಸ್ಥಿತಿ ನೋಡು, ಎಷ್ಟು ಪರ್ವತಗಳು ದಾಟಿ ಧೂಮ್ ಅಂತ ಬರುತ್ತೆ, ಎದುರುಗಡೆ ಸಮುದ್ರ, ಅದರೊಳಗೆ ಹೋದ್ಮೇಲೆ ನಿನಗೆ ಅಸ್ತಿತ್ವ ಇಲ್ಲ, ಹಿಂದಕ್ಕೆ ಹೋಗೋಕ್ಕಾಗಲ್ಲ. ಆಗ ಖಲೀಲ್ ಗಿಬ್ರಾನ್ ಹೇಳ್ತಾನೆ, ಹೆದರಬೇಡ, ನೀನೇ ಸಮುದ್ರವಾಗುವ ಸುವರ್ಣಾವಕಾಶ. ಆ ಪದ್ಯ ನಾನು ಕನ್ನಡಕ್ಕೆ ಅನುವಾದ ಮಾಡಿ ಹೇಳಿದ್ದೆ. ಹೇಳಿ ಕೂತಿದ್ದೀನಿ, ಅಪ್ಪು ಸಾವಿನ ಸುದ್ದಿ. ಬೆಂಗಳೂರಿನಿಂದ ಓಡಿ ಬಂದ್ವಿ. ಅಲ್ಲಿಂದ ತುಂಬ 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 ದುಃಖ ಆಯಿತು. ಕನ್ನಡದ ಬಹಳ ದೊಡ್ಡ ಶಕ್ತಿಯಾಗಿ ಬೆಳೀತಿದ್ದಂಥ ದೊಡ್ಡ ಮನೆಯ ಒಂದು ಕುಡಿ ಅದು ನನಗೆ ಬಹಳ ಬಹಳ ಸಂಕಟ ತಂದುಕೊಡ್ತು. ಯಾಕೆಂದರೆ ಅಣ್ಣ ಅವ್ರ ಜೊತೆಗೆ ನನಗೊಂದು ಅಟ್ಯಾಚ್ಮೆಂಟ್ ಇತ್ತು. ಅಪ್ಪು ಜೊತೆಗೆ ನಾನು 1-2 ಸಿನಿಮಾ ಮಾಡಿದರೂ ಕೂಡ ಆತನ ವ್ಯಕ್ತಿತ್ವ ನನಗೆ ಬಹಳ ಇಷ್ಟವಾಗಿತ್ತು. ಸಾವಿಗೆ ಎಲ್ಲಿದೆ ಉತ್ತರ?